ಜಮ್ಮುವಿನಲ್ಲಿ ನಿಲ್ಲದ ಸೇನೆ ಕಾರ್ಯಾಚರಣೆ. ಪಹಲ್ಗಾಮ್ ದಾಳಿ ಉಗ್ರರಿಗಾಗಿ ಹುಡುಕಾಟ ನಡೆದಿದೆ. ಬೈಸರನ್ ಕಣಿವೆಯಲ್ಲಿ ಸಿಆರ್ಪಿಎಫ್ ರಿಂದ ಶೋಧ ನಡೀತಾ ಇದೆ. ಉಗ್ರರ ಸಂಹಾರಕ್ಕೆ ನಿಂತಿದ್ದಾರೆ ಕನ್ನಡಿಗರು. ಕಾರ್ಯಾಚರಣೆ ತಂಡದಲ್ಲಿ 50ಕ್ಕೂ ಹೆಚ್ಚು ಕನ್ನಡಿಗರಿದ್ದಾರೆ. ಬೈಸರನ್ ಕಣಿವೆಯಲ್ಲಿ ಉಗ್ರರಿಗಾಗಿ ಶೋಧ ಕಾರ್ಯ ನಡೀತಾ ಇದೆ. ಪಹಲ್ಗಾಮ್ ದಾಳಿ ನಡೆಸಿದಂತ ಉಗ್ರರಿಗಾಗಿ ಹುಡುಕಾಟ ನಡೀತಾ ಇದೆ. ಬೈಸರನ್ ಕಣಿವೆಯಲ್ಲಿ ಸಿಆರ್ಪಿಎಫ್ ನಿಂದ ಶೋಧ ನಡೆದಿದೆ. ಉಗ್ರರ ಸಂಹಾರಕ್ಕೆ ನಿಂತಿದ್ದಾರೆ ಕನ್ನಡಿಗರು. ಕಾರ್ಯಾಚರಣೆಯ ತಂಡದಲ್ಲಿ 50ಕ್ಕೂ ಹೆಚ್ಚು ಕನ್ನಡಿಗರಿದ್ದಾರೆ. ಬೈಸರನ್ ಕಣಿವೆಗೆ ಭದ್ರತೆ ಮತ್ತಷ್ಟು ಹೆಚ್ಚಿದೆ. ಮಾರ್ಗದುದ್ದಕ್ಕೂ ಭದ್ರತೆಯನ್ನ ನಿಯೋಜಿಸಲಾಗಿದೆ. ಕಣಿವೆ ಪ್ರದೇಶಕ್ಕೆ ಪ್ರವಾಸಿಗರಿಗೆ ನೋ ಎಂಟ್ರಿ. ಬೈಸರನ್ ಕಣಿವೆಯ ಹಂತಕರನ್ನ ಹುಡುಕೋ ಕಾರ್ಯಾಚರಣೆ ಜಮ್ಮುವಿನಲ್ಲಿ ಮುಂದುವರೆದಿದೆ. ಕಾಶ್ಮೀರ ಕಣಿವೆ ಪೆಹಲ್ಗಾವ್ ಅಂದ ಕೂಡಲೇ ನಮಗೆ ನೆನಪಾಗೋದು ಬೈಸರನ್ ವ್ಯಾಲಿ. ಬೈಸರನ್ ವ್ಯಾಲಿ ಹಾಗೂ ಬೈಸರನ್ ವ್ಯಾಲಿಯಲ್ಲಿ ನಡೆದಂತಹ ಪೈಶಾಚಿಕ ಕೃತ್ಯ. ಈ ಕೃತ್ಯ ನಡೆದು ಸುಮಾರು 2 ವಾರ ಕಳೆದಿದೆ. 2 ವಾರ ಕಳೆದರೂ ಕೂಡ ಇಲ್ಲಿನ ಪೊಲೀಸರು ಹಾಗೂ ಅರೆಸೇನಾ ಪಡೆಗಳು ತಮ್ಮ ಕಾರ್ಯಾಚರಣೆಯನ್ನು ನಿಲ್ಲಿಸಿಲ್ಲ. ಇನ್ನೂ ಕೂಡ ಕಂಟಿನ್ಯೂಯೇಷನ್ ಅಲ್ಲೇ ಇದೆ, ಪ್ರಗತಿಯಲ್ಲೇ ಇದೆ, ಕಾರ್ಯಾಚರಣೆ ಮುಂದುವರಿತಾನೆ ಇದೆ. ಈ ಕಾರ್ಯಾಚರಣೆಯ ಮತ್ತೊಂದು ಪ್ರಮುಖ ಅಂಶ ಏನು ಅಂತೀರಾ? ಈ ಕಾರ್ಯಾಚರಣೆಯಲ್ಲಿ ಅನಂತನಾಗ್ ಜಿಲ್ಲೆಯಲ್ಲಿ ಬರುವಂತಹ ಈ ಒಂದು ಪ್ರದೇಶ ಪೆಹಲ್ಗಾವ್ ಬೈಸರನ್ ವ್ಯಾಲಿ ಇವೆಲ್ಲವೂ ಕೂಡ 48 ಜನ ಕನ್ನಡಿಗರು ಈ ಕಾರ್ಯಾಚರಣೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ. ಕನ್ನಡಿಗರು ಕೂಡ ಈ ಕಾರ್ಯಾಚರಣೆಯಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ ಅನ್ನೋದೇ ಸುದ್ದಿ ಮತ್ತು ನಮ್ಮ ಖುಷಿ ಸಂಗತಿ. ಇಲ್ಲಿಂದ ತೋರಿಸ್ತೇನೆ ಹೇಗಿದೆ ಅನಂತನಾಗ್ ಜಿಲ್ಲೆಯ ಈ ಪೆಹಲ್ಗಾವ್ ಅನ್ನುವಂಥದ್ದು. ಅಂದರೆ ನೀವು ಈ ಪೆಹಲ್ಗಾವ್ ಕೇವಲ ಈ ಬೈಸರನ್ ವ್ಯಾಲಿಗೆ ಮಾತ್ರ ಸೀಮಿತ ಆಗಿಲ್ಲ. ಇಲ್ಲಿ ಬೈಸರನ್ ವ್ಯಾಲಿಯ ಒಂದು ಸೌಂದರ್ಯ ಆರಾಧನೆ ಮಾಡುವಂಥ ಜಾಗವೂ ಕೂಡ ಒಂದು. ಅದರ ಪಕ್ಕಕ್ಕೆ ಈ ಪೆಹಲ್ಗಾವ್ ಜೊತೆಯಾಗಿ ಅಂದರೆ ಅಮರನಾಥ್ ಯಾತ್ರೆಯಲ್ಲಿ ಈ ಪೆಹಲ್ಗಾವ್ ಹೆಸರು ಕೇಳಿ ಬರುತ್ತೆ. ಯಾಕಂದರೆ ಇಲ್ಲೊಂದು ಕ್ಯಾಂಪ್ ಕೂಡ ಇರುತ್ತೆ. ನೀವು ಶ್ರೀನಗರದಿಂದ ಇಲ್ಲಿಗೆ ಬಂದರೆ ಈ ಕ್ಯಾಂಪಲ್ಲಿ ನೀವು ತಂಗಿದ್ದು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಇಲ್ಲಿಂದ ಪುನಃ ನಿಮಗೆ ಒಂದು ಸ್ಪೆಷಲ್ ಅಲ್ಲಿಂದ ಒಂದು ಹಾದಿ ಇದೆ. ಆ ಹಾದಿಯಲ್ಲಿ ಹೋದರೆ ನಿಮಗೆ ಅಮರನಾಥನನ್ನು ದರ್ಶನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ಪೆಹಲ್ಗಾವ್ನಿಂದ. ಸೊ ಆ ಒಂದು ಕಾಂಟೆಸ್ಟಲ್ಲಿ ನೋಡಿದ್ರು ಪೆಹಲ್ಗಾವ್ ಯಾವಾಗಲೂ ಕೂಡ ಸುದ್ದಿಯಲ್ಲೇ ಇರುವಂತಹ ಜಾಗ. ನೋಡ್ತಾ ಇದ್ರಿ ಎಷ್ಟು ಸುಂದರ ರಮಣೀಯವಾದಂತಹ ಒಂದು ಪರಿಸರ. ಈ ಪರಿಸರದ ನಡುವೆ ನಾನು ನಿಮಗೆ ತೋರಿಸ್ತೀನಿ ಬೈಸರನ್ ವ್ಯಾಲಿಗೆ ಹೋಗೋ ದಾರಿ ಹೇಗಿದೆ, ಅಲ್ಲಿ ಭದ್ರತೆ ಹೇಗೆ ಮಾಡ್ಕೊಂಡಿದ್ದಾರೆ, ಅದೇ ರೀತಿ ಯಾರನ್ನ ಯಾಕೆ ಬಿಡ್ತಾ ಇಲ್ಲ ಘಟನೆ ನಡೆದಾದ ಮೇಲೂ ಕೂಡ ಅನ್ನುವಂಥದ್ದು. ಸೊ ಈಗ ಇದು ಬೈಸರನ್ ವ್ಯಾಲಿಗೆ ನೀವು ಆ ಪೆಹಲ್ಗಾವ್ನಿಂದ ಒಂದು ಹಾಗೆ ಮುಂದಕ್ಕೆ ಬಂದರೆ ಗ್ರಾಮದ ಒಳಗಡೆಯಿಂದ ಸೊ ಇಲ್ಲಿಂದ ನೀವು ಬೈಸರನ್ ವ್ಯಾಲಿಗೆ ಹೋಗಬಹುದು ಈ ದಾರಿಯನ್ನು ಬಳಸಿಕೊಂಡು. ಇಲ್ಲಿಂದ ಸುಮ್ಮನೆ ಈ ಮುಂದಕ್ಕೆ ಕೂಡ ಅಲ್ಲಿವರೆಗೂ ಕೂಡ ನಿಮಗೆ ಕಾಣಿಸುತ್ತೆ ಒಂದು ಟಾರ್ ರಸ್ತೆ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಮುಂದೆ ಹೋಗ್ತಾ 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 ನಾವು ಒಂದು ಚಿಕ್ಕ ದಾರಿ, ಕಾಲ್ದಾರಿಯ ಸ್ವರೂಪ ಪಡ್ಕೊಳ್ಳುತ್ತೆ ಈ ದೊಡ್ಡ ದಾರಿ. ಅಲ್ಲಿ ಕುದುರೆಗಳು ಹೋಗ್ತವೆ ಮತ್ತು ಕಾಲ್ದಾರಿಯಲ್ಲಿ ಹೋಗೋರು ಕೂಡ ಹೋಗ್ಬೋದು. ಸುಮಾರು 6 ಕಿಲೋಮೀಟರ್ ಇಲ್ಲಿಂದ ಆಗುತ್ತೆ ಅನ್ನುವಂಥದ್ದು. 6 ಕಿಲೋಮೀಟರ್ ಒಳಗಡೆ ಹೋಗಿ ಆ ಕುದುರೆ ಸವಾರಿ ಮಾಡಿದ್ವಿ. ಕುದುರೆ ಸವಾರಿಯೊಂದಿಗೆ ಹೋಗಿ ಅಲ್ಲಿ ಪರಿಸರವನ್ನು ಎಂಜಾಯ್ ಮಾಡೋದೇ ಒಂದು ರೀತಿಯ ಖುಷಿ ಸಂಗತಿ. ಅಂತ ಖುಷಿಗೆ ತಣ್ಣೀರೆರ್ಚಿದ್ರು ಪಾಕಿಸ್ತಾನದ ಭಯೋತ್ಪಾದಕರು. ಸೊ ಅದಕ್ಕೋಸ್ಕರ ಬಹಳ ಭದ್ರತಾ ಕ್ರಮಗಳನ್ನು ಕೈಗೊಂಡಿರುವಂಥದ್ದು. ಇಲ್ಲಿಯೇ ಒಂದು ಪ್ರತ್ಯೇಕವಾದ CRPFನ ಒಂದು ಯೂನಿಟ್ ಇದೆ. ಈ ಯೂನಿಟ್ಟೇ ಅವತ್ತು ಪೂರ್ತಿಯಾಗಿ ಕೆಲಸ ಮಾಡಿದ್ದು ಘಟನೆ ನಡೆದಂಥ ಸಂದರ್ಭದಲ್ಲಿ. ಇಲ್ಲಿಂದ ಈ CRPF ಯೂನಿಟ್ನ ತುಂಬ ಫಾಸ್ಟಾಗಿ ರೀಚ್ ಆಗಿದ್ದು ಜನರನ್ನು ಅಲ್ಲಿಂದ ಯಾರ್ಯಾರು ನೊಂದಿದ್ದಾರೆ ಅವ್ರನ್ನ ಎಲ್ಲರನ್ನು ಕೂಡ ಇಲ್ಲಿಗೆ ಆಸ್ಪತ್ರೆಗೆ ಸಾಗಿಸಿದ್ದು ಎಲ್ಲ ಕೆಲಸಗಳನ್ನು ಕೂಡ ಮಾಡಿದ್ದು CRPF ಯೂನಿಟೇ. ಸೊ ಇಂಥ CRPF ಯೂನಿಟ್ಟು ಈಗ ಇಲ್ಲಿದೆ. ಈ ಕಾರ್ಯಾಚರಣೆ ಏನು ನಡೀತಾ ಇದೆ ಇದರ ಪೂರ್ತಿ ಅಂದರೆ ಕೂಂಬಿಂಗ್ ಕಾರ್ಯಾಚರಣೆಯ ಪೂರ್ತಿಯ ನೇತೃತ್ವವನ್ನು ವಹಿಸಿರುವಂಥವರು ನಮ್ಮ CRPFನ ಯೋಧರು. ಸೊ ಇಷ್ಟರ ನಡುವೆಯೂ ಕೂಡ ಇಲ್ಲಿಂದ 6 ಕಿಲೋಮೀಟರ್ ದೂರ ಅಂತ ನಾವು ಹೇಳ್ತೀವಿ. ಆ ದೂರವನ್ನು ಕೂಡ
ಈಗ CRPF ಯೋಧರು ಪಹರೆಯಲ್ಲೇ ಇರುವಂಥದ್ದು, ಕಾವಲು ಕಾಯ್ತಾ ಇರುವಂಥದ್ದು. ಯಾಕಂದರೆ ಘಟನೆ ನಡೆದಿದೆ, ಆದರೂ ಕೂಡ ಅಲ್ಲೊಂದಷ್ಟು ಇನ್ನಷ್ಟು ಎವಿಡೆನ್ಸು, ಇನ್ನಷ್ಟು ತನಿಖಾ ತಂಡಗಳು ಅಲ್ಲಿಗೆ ಹೋಗುವಂಥ ಸಾಧ್ಯತೆ ಇದೆ ಆಗ ಪದೇ ಪದೇ. ಆ ಹಿನ್ನೆಲೆಯಲ್ಲಿ ಎಲ್ಲನೂ ಕೂಡ ಕಾರ್ಡನ್ ಆಫ್ ಆಗಿದೆ. ಈ ತನಕವೂ ಕೂಡ ಪ್ರವಾಸಿಗರಿಗೆ ಮತ್ತೆ ಅಲೋ ಮಾಡಿಲ್ಲ, ಮತ್ತು ಯಾರಿಗೂ ಕೂಡ ಅಲೋ ಮಾಡಿಲ್ಲ. ಸೊ ಹಾಗಾಗಿ ಕೇವಲ ಪೊಲೀಸ್ ಸಿಬ್ಬಂದಿಗೆ ಮಾತ್ರ ಅಲೋ ಮಾಡಿರುವಂಥದ್ದು, ಮತ್ತು ಯಾರು ಪಹರೆಗೆ ಹೋಗ್ತಾರೆ, ಕಾವಲು ಕಾಯಕ್ಕೆ ಹೋಗ್ತಾರೆ ಅಂಥವರಿಗೆ ಮಾತ್ರ ಅಲೋ ಮಾಡಿರುವಂಥದ್ದು. ಆದರೆ 24/7 ಇದಿದೆ, ಭದ್ರತೆ ಇದೆ. ಇಷ್ಟೆಲ್ಲ ಇದ್ರೂ ಕೂಡ, ದೊಡ್ಡ ಕ್ಯಾಂಪ್ ಇದ್ರೂ ಕೂಡ ಯಾಕೆ ಇಂಥದ್ದೊಂದು ಘಟನೆ ನಡೀತು ಇಲ್ಲೇ ಹತ್ತಿರದಲ್ಲಿ ಅನ್ನೋವಂಥ ಪ್ರಶ್ನೆಗೆ ಮಾತ್ರ ಉತ್ತರ ಇನ್ನೂ ಕೂಡ ನಿಗೂಢವಾಗಿದೆ. ಅದು ತನಿಖೆ ನಡೆದು ಇಲ್ಲಿನ ವರದಿ ಬಂದಂಥ ಸಂದರ್ಭದಲ್ಲಿ ಏನಾಯಿತು ಅನ್ನೋ ಅಷ್ಟದು ಗೊತ್ತಾಗುತ್ತೆ. ಕ್ಯಾಮ್ರಾ ಪರ್ಸನ್ ಕೈಲಾಶ್ ಜೊತೆ ಡೆಲ್ಲಿ ಮಂಜು, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಪೆಹಲ್ಗಾಂವ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.